ವಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜೂನ್ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕೆಲವು ಶುಭಫಲಗಳನ್ನು ನಾವು ಹೇಳಬೇಕಾಗಿದೆ. ತುಲಾರಾಶಿಗೆ ಗುರುವಿನ ಪೂರ್ಣ ಅನುಗ್ರಹ ಇದೆ, ಗುರುಬಲ ಇದೆ ಅಂತ ನಾವು ಹೇಳ್ತೀವಿ. ವ್ಯವಹಾರಿಕವಾಗಿ ಹೇಳ್ತಕ್ಕಂಥದ್ದು ಗುರುಬಲ ಇದೆ ಅಂತೇಳಿ. ಹಾಗಾಗಿ ಗುರುಬಲ ಇದೆ ಅವರಿಗೆ, ಹಾಗಾಗಿ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ, ಶನಿ ಷಷ್ಠದಲ್ಲಿದ್ದಾನೆ. ಷಷ್ಠದಲ್ಲಿ ಶನಿ ಇದ್ದರೆ ಶನಿ ದೋಷ ಬರೋದಿಲ್ಲ. ಪಂಚಮದಲ್ಲಿ ರಾಹು ಇದ್ದಾನೆ, ಆ ದೋಷನೂ ಅಷ್ಟು ಸ್ವಲ್ಪ ಕಡಿಮೆ ಆಗುತ್ತೆ ಗುರುವಿನ ಅನುಗ್ರಹ ಇರೋದ್ರಿಂದ. ತುಲಾರಾಶಿಗೆ ಭಾಗ್ಯದಲ್ಲಿ ಗುರು ಇದ್ದಾನೆ, ಭಾಗ್ಯೋದಯ ಆಗುತ್ತೆ. ಯಾವ್ಯಾವ ಕೆಲಸಗಳು ಆಗಲ್ಲ ಅಂದ್ಕೊಂಡಿದ್ರು ಅವೆಲ್ಲ ಕೆಲಸಗಳಾಗುವಂಥ ಯೋಗ ಇದೆ. ವಿವಾಹ ಆಗತಕ್ಕಂಥದ್ದು, ಸಂತಾನ ಆಗದೇ ಇರೋ ಸಂತಾನ ನಿಧಾನ ಆಗತಕ್ಕಂಥ ಇದ್ದಿದ್ದರೆ ಅದು ಈಗ ಆಗುವಂಥ ಶುಭಫಲಗಳು. ಮನೆ ಕಾರು ಫ್ಲಾಟು ತೆಗೆದುಕೊಳ್ಳುವಂಥ ಶುಭಫಲಗಳು. ಗುರುವಿನ ಪೂರ್ಣಾನುಗ್ರಹದಿಂದ ಆರೋಗ್ಯ ಸುಧಾರಿಸುತ್ತೆ. ಮನೆಯಲ್ಲಿ ಒಳ್ಳೆಯ ಚಿಂತನೆಗಳು ನಡೆಯುತ್ತೆ, ಒಳ್ಳೆಯ ಯೋಚನೆಗಳು ನಡೆಯುತ್ತೆ. ಗುಡಿ ಗೋಪುರಗಳನ್ನು ಕಟ್ಟಿಸ್ತಕ್ಕಂಥದ್ದು, ದೇವಸ್ಥಾನ ಕಟ್ಟಿಸ್ತಕ್ಕಂಥದ್ದು, ಸಂಘ ಸಂಸ್ಥೆಗಳನ್ನು ನಡೆಸ್ತಕ್ಕಂಥದ್ದು ಯೋಗಗಳು. ಮತ್ತು ರಾಜಕೀಯದಲ್ಲಿ ತುಂಬ ಒಳ್ಳೆಯ ಒಂದು ಬೆಳವಣಿಗೆ ಆಗುವಂಥ ಯೋಗಗಳು ಕೂಡ ಈ ರಾಶಿಯವರಿಗಿರುತ್ತೆ. ನ್ಯಾಯವಾದಿಗಳಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಲೇವಾಲಯ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಮತ್ತು ಕೆಲವೊಂದಷ್ಟು ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಚಿನ್ನ ವ್ಯಾಪಾರ ಮಾಡುವವರು, ಬೆಳ್ಳಿ ವ್ಯಾಪಾರ ಮಾಡುವವರು, ಪಾತ್ರೆಗಳನ್ನು ವ್ಯಾಪಾರ ಮಾಡ್ಬೋದು, ಫ್ಯಾನ್ಸಿ ಬಟ್ಟೆಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ರೇಷ್ಮೆ ಬಟ್ಟೆಯನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ಇವರಿಗೆಲ್ಲರೂ ಕೂಡ ತುಂಬ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಅದೇ ರೀತಿಯಾಗಿ ತುಲಾರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಪ್ರಜ್ಞಾವಂತರಾಗ್ತಾರೆ. ಅವರು ಕೂಡ ಒಳ್ಳೆಯ ಹುದ್ದೆಯಲ್ಲಿದ್ದು ನಾಳೆ ಒಂದು ಜಾಬ್ ಮಾಡತಕ್ಕಂಥ ಯೋಗಗಳು ಇದೆ. ಹೊರದೇಶಕ್ಕೆ ಪ್ರಯಾಣ ಮಾಡುವಂಥ ಯೋಗ, ಹೊರದೇಶದಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ವಿದೇಶ ಪ್ರವಾಸ ಮಾಡುವಂಥ ಯೋಗಗಳಿರುತ್ತೆ. ದೇವಸ್ಥಾನ, ಗುಡಿ ಗೋಪುರಗಳಿಗೆ ಹೋಗಿ ದೇವರ ದರ್ಶನ ಮಾಡುವಂಥ ಯೋಗಗಳಿದೆ. ಕ್ಷೇತ್ರ ದರ್ಶನ ಮಾಡುವಂಥದ್ದು, ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ತೀರ್ಥ ಸ್ನಾನ ಮಾಡ್ತಕ್ಕಂಥದ್ದು, ನದಿ ಸ್ನಾನ ಮಾಡ್ತಕ್ಕಂಥದ್ದು, ಸಮುದ್ರ ಸ್ನಾನ ಮಾಡ್ತಕ್ಕಂಥ ಶುಭಫಲಗಳು, ಒಳ್ಳೆಯ ಶುಭಫಲಗಳು ಈ ತುಲಾರಾಶಿಯವರಿಗೆ ಪ್ರಾಪ್ತಿಯಾಗುತ್ತದೆ. ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ. ನೀವೇನು ಅಂದ್ಕೊಂಡ್ರು ಎಲ್ಲ ಕೆಲಸಗಳು ಆಗುವುದಕ್ಕೆ ತುಂಬ ಹತ್ತಿರದಲ್ಲಿದ್ದೀರಾ, ಎಲ್ಲ ಕೆಲಸಗಳು ಆಗುವಂಥ ಭಾಗ್ಯ ಶುಭಫಲವಿದೆ. ಒಳ್ಳೆಯ ಭಾಗ್ಯೋದಯ ಆಗುವಂಥ ಇವಾಗ ನಿಮಗೆ ಯಾವುದೇ ಸಮಸ್ಯೆಗಳು, ಯಾವುದೇ ಕಷ್ಟ ನಷ್ಟ ದುಃಖ ಇದ್ದರೂ ಕೂಡ ಅದು ಪರಿಹಾರ ಆಗುವಂಥದ್ದು. ಎಷ್ಟೇ ದಿನಗಳಿಂದ ಯಾವುದೇ ಕೆಲಸಗಳು ನಿಮ್ಮ ಪೆಂಡಿಂಗ್ ಆಗಿದ್ದು ನಿಂತು ಹೋಗಿದ್ದರೆ ಅದು ಈ ಒಂದು ಸಮಯದಲ್ಲಿ ಆಗುವಂಥ ಯೋಗಗಳಿದೆ. ಹಾಗಾಗಿ ತುಲಾರಾಶಿಯವರಿಗೆ ತುಂಬ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಅಂಥ ಶುಭಫಲಗಳನ್ನು ಅನುಭವಿಸೋದಕ್ಕೆ ತಾವು ರೆಡಿಯಾಗಿರಬೇಕು. ಮನೆ ಕಟ್ಸೋಕೆ ಪ್ರಾರಂಭ ಮಾಡ್ಬೋದು, ಸೈಟ್ ತಗೋಬೋದು, ಕಾರ್ ತಗೋಬೋದು, ಫ್ಲಾಟ್ ತಗೋಬೋದು, ಏನೇನೆಲ್ಲ ಮಾಡಬೇಕು ಅಂತ ನಿಮ್ಮಲ್ಲಿ ರಿಕ್ವೈರ್ಮೆಂಟ್ ಇದೆ ಅವೆಲ್ಲವೂ ಕೂಡ ಈಗ ಈಡೇರುವಂಥ ಶುಭಫಲಗಳು ಪ್ರಾಪ್ತಿಯಾಗಿದೆ. ಹಾಗಾಗಿ ನೀವು ಯಾವುದೇ ರೀತಿ ಚಿಂತೆ ಬೇಡ, ನಿಮ್ಮ ಪ್ರಯತ್ನವನ್ನು ಮಾಡಿ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಏರ್ಪೇರಾಗುತ್ತೆ, ಆದರೂ ಕೂಡ ಎಲ್ಲ ಸರಿ ಹೋಗುತ್ತೆ, ತುಂಬ ತೊಂದರೆಗಳನ್ನಾಗೋದಿಲ್ಲ. ತಾತ್ಕಾಲಿಕ ಔಷಧೋಪಚಾರಗಳನ್ನು ಮಾಡಿಕೊಂಡ್ರೆ ಸಾಕು, ಆರೋಗ್ಯ ಸರಿ ಹೋಗುತ್ತೆ. ಮತ್ತು ಪಿತ್ರಾಯಿತ ಆಸ್ತಿ ಸಿಗುವಂಥ ಯೋಗವೂ ಕೂಡ ನಿಮಗಿರುತ್ತೆ. ತಂದೆ ಮನೆ ಕಟ್ಟಿಸಿದ್ದು ನೀವು ಅನುಭವಿಸುವಂಥ ಯೋಗ ಕೂಡ ಪ್ರಾಪ್ತಿಯಾಗುತ್ತೆ. ನೀವೇನು ಮಾಡಬೇಕಾಗಿಲ್ಲ, ಸುಖಸ್ಥಾನ ಚೆನ್ನಾಗಿರುತ್ತೆ, ಭಾಗ್ಯೋದಯ ಆಗುತ್ತೆ. ನಿಮ್ಮ ತಂದೆ ತಾಯಿಯ ಪೂರ್ಣ ಅನುಗ್ರಹ ನಿಮಗಿರುತ್ತೆ. ಹಾಗಾಗಿ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ, ಐಶ್ವರ್ಯ, ಸುಖ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಲಭಿಸುತ್ತೆ. ಯಾವುದೇ ರೀತಿ ತೊಂದರೆ ತೊಡಗಳಿದ್ರೆ ಅವೆಲ್ಲವನ್ನು ಪರಿಹಾರ ಮಾಡುವಂಥ ಒಂದು ಶುಭಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ದೈವಾನುಗ್ರಹ ಇದೆ, ದೇವರ ಪೂರ್ಣ ಅನುಗ್ರಹದಿಂದ ಸಕಲ ಕಾರ್ಯಗಳು, ಇಷ್ಟಾರ್ಥಗಳು ನೆರವೇರಿಸಿ ನಿಮ್ಮ ಜೀವನದಲ್ಲಿ ಉಜ್ವಲವಾಗಿರತಕ್ಕಂಥ ಭವಿಷ್ಯದಲ್ಲಿ ಯಶಸ್ಸನ್ನು ಅನುಭವಿಸುವಂಥ ಯೋಗವು ನಿಮಗಿರುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಸಕಲ ಸಮೃದ್ಧಿ ಯಶಸ್ಸು ದೊರಕುವುದರ ಜೊತೆಗೆ ಒಂದು ವೇಳೆ ಯಾರಿಗಾದರೂ ತೊಂದರೆ ಇದ್ದರೆ ಅಂತ ಉತ್ತಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಹತ್ತಿರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ಅರ್ಚನೆ, ಕುಂಕುಮಾರ್ಚನೆಯನ್ನು ಮಾಡಿ ನಿಮ್ಮೆಲ್ಲ ಕಷ್ಟ ನಷ್ಟ ದುಃಖ ಶೋಕಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.